ಆ ಪರಮಾತ್ಮ ನನಗೆ ಹೇಳಿದ, ತತ್ವೋಪದೇಶ ಮಾಡಿ ಇದನ್ನು ಕಲಾಪಗ್ರಾಮದಲ್ಲಿ ಹೋಗಿ ಅಲ್ಲಿ ಎಲ್ಲರಿಗೂ ನೀನು ತತ್ವೋಪದೇಶ ಮಾಡಬೇಕು ಅಂತ ನನ್ನನ್ನು ಕೊಟ್ಟು ಕಳಿಸಿದ್ದಾನೆ ಅಂತ. ವಿದುರನಿಗೆ ಸಂತೋಷವೋ ಸಂತೋಷ. ಓ, ದೇವರು ತಾನು ನೇರವಾಗಿ ನಿನಗೆ ಉಪದೇಶ ಮಾಡಿದ್ದಾನೆಯೇ, ಹಾಗಾದರೆ ಆ ತತ್ವಗಳನ್ನು ನನಗೂ ಹೇಳು ಅಂತ. ನಿನಗೆ ಹೇಳುವುದಕ್ಕೆ ನನಗೆ ಹೇಳಿಲ್ಲ ಅಂದ. ಕಲಾಪಗ್ರಾಮದಲ್ಲಿರುವ ಋಷಿಗಳಿಗೆ ಉಪದೇಶ ಮಾಡುವುದಕ್ಕೆ ಹೇಳಿದ್ದಾನೆ ಹೊರತು ನಿನಗೆ ಹೇಳುವುದಕ್ಕೆ ಮೈತ್ರೇಯರಿಗೆ ಹೇಳಿದ್ದಾನೆ. ಎಷ್ಟು ಸೂಕ್ಷ್ಮ ಇದೆ ನೋಡಿ ಶಾಸ್ತ್ರ ಧರ್ಮ. ತತ್ವಜ್ಞಾನವನ್ನು ಉಪದೇಶ ಮಾಡೋದು ಕರ್ತವ್ಯ. 2 ಅಕ್ಷರ ನಮಗೆ ಬರುತ್ತೆ ಅಂದರೆ ತಿಳಿದಷ್ಟು ಇನ್ನೊಬ್ಬರಿಗೆ ಹಂಚಿಕೊಳ್ಳುವುದರಲ್ಲಿ ತಪ್ಪೇನಿದೆ. ಆದರೆ ಅದಕ್ಕಾಗಿ ವಿಶೇಷವಾದ ದೇವರ, ವಾಯುದೇವರ, ದೇವತೆಗಳ, ಗುರುಗಳ ಆಜ್ಞೆ ಇದ್ದರೆ ಮಾತ್ರ ಯಾರಿಗೆ ಹೇಳಬೇಕು, ಯಾವಾಗ ಹೇಳಬೇಕು, ಎಷ್ಟು ಹೇಳಬೇಕು ಅಂತ ಹೇಳ್ತಾರೋ ಅಷ್ಟೇ ಹೇಳಬೇಕು ಹೊರತು ಹೆಚ್ಚಿಗೆ ಹೇಳಿದರೆ ಅದು ದೇವರಿಗೆ ಸಮ್ಮತವಾಗುವುದಿಲ್ಲ. ಅದರಿಂದ ನಮಗೆ ಹಾನಿಯೇ ಇದೆ, ಅನರ್ಥವೇ ಇದೆ. ಇಂಥವರಿಗೆ ಹೇಳಬೇಕು, ಇಂಥವರಿಗೆ ಹೇಳಬಾರದು ಅಂತ ಇದೆ ಶಾಸ್ತ್ರದಲ್ಲಿ. ಈ ಸಮಯದಲ್ಲಿ ಹೇಳಬೇಕು, ಈ ಸಮಯದಲ್ಲಿ ಹೇಳಬಾರದು ಅಂತಿದೆ. ನಿಷಿದ್ಧ ದೇಶ, ನಿಷಿದ್ಧ ಕಾಲ, ನಿಷಿದ್ಧ ವ್ಯಕ್ತಿಗಳು. ಆ ರೀತಿ ಉದ್ಧವ ಹೇಳ್ತಾನೆ, ನನಗೆ ಉಪದೇಶ ಮಾಡುವುದಕ್ಕೆ ದೇವರು ಹೇಳಿದ್ದಾನೆ, ಆದರೆ ಕಲಾಪಗ್ರಾಮದಲ್ಲಿರುವ ಋಷಿಗಳಿಗೆ, ನಿನಗಲ್ಲ, ನಿನಗೋಸ್ಕರ ಮೈತ್ರೇಯರಿಗೆ ಹೇಳಿದ್ದಾನೆ, ಅವರು ಬಂದು ನಿನಗೆ ಉಪದೇಶ ಮಾಡ್ತಾರೆ ಅಂತ. ಇಷ್ಟು ಸೂಕ್ಷ್ಮವಾಗಿ ಶಾಸ್ತ್ರದ ಆದೇಶಗಳಿರುತ್ತವೆ. ಆ ದೃಷ್ಟಿಯಲ್ಲಿ ವಿದುರನು ಸಂತೋಷಪಟ್ಟಿದ್ದಾನೆ. ಅಂತೂ ನನ್ನನ್ನು ನೆನೆಸಿಕೊಂಡು ನನಗಾಗಿ ಉಪದೇಶ ಮಾಡುವುದಕ್ಕೆ ಮೈತ್ರೇಯರನ್ನು ದೇವರು ಕಳಿಸ್ತಾನೆ ಅಂದರೆ ಅದಕ್ಕಿಂತ ದೊಡ್ಡ ಭಾಗ್ಯ ನನ್ನದೇನು, ಅದಕ್ಕಾಗಿ ನಾನು ಕಾಯ್ತೇನೆ ಅಂತ ಕಾಯ್ದಿದ್ದಾನೆ. ಮುಂದೆ ವಿದುರ ಸಂಚಾರ ಮಾಡ್ತಾ ಯಮುನಾ ತೀರದಿಂದ ಗಂಗಾ ತೀರಕ್ಕೆ ಬಂದ, ಹರಿದ್ವಾರಕ್ಕೆ ಬಂದಿದ್ದಾನೆ. ಅಲ್ಲಿ ಮೈತ್ರೇಯರ ದರ್ಶನವಾಗಿದೆ. ಮೈತ್ರೇಯರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ವಿದುರ. ಆ ಮೈತ್ರೇಯರು ವಿದುರನಿಗೆ ಮುಂದೆ ಭಾಗವತದ ಉಪದೇಶವನ್ನು ಮಾಡುತ್ತಾರೆ. ಸುಖಾಯ ಕರ್ಮಾಣಿ ಕರೋತಿ ಲೋಕಃ ನತೈ ಸುಖಂ ನಾಣ್ಯದುಪಾರಮಂಬ ವಿಂದೇತ ಭೂಯಸ್ತತ ಏವ ದುಃಖಂ ಯದತ್ರ ಯುಕ್ತಂ ಭಗವಾನ್ ವದೆನ್ನಃ. ಸುಖವಾಗಬೇಕು ಅಂತ ಬೇಕಾದಷ್ಟು ಕರ್ಮಗಳನ್ನು ಮಾಡುತ್ತಾನೆ, ದುಃಖ ಪರಿಹಾರ ಮಾಡಿಕೊಳ್ಳಬೇಕು, ಸುಖ ಆಗಬೇಕು, ಇದು ಎಲ್ಲರ ಅಪೇಕ್ಷೆ. ಆದರೆ ವಿಪರೀತ, ದುಃಖವೇ ಬಹಳ ಆಗ್ತದೆ, ಸುಖ ಆಗುವುದಿಲ್ಲ. ಇದಕ್ಕೆ ಕಾರಣ ಏನು ಅಂತ. ಅದಕ್ಕೆ ಕಾರಣ ಏನು ಅಂದರೆ ನಿಜವಾದ ಸಾಧನೆ ಏನೋ ಅದನ್ನು ಮಾಡುವುದಿಲ್ಲ ಅನ್ನೋದಕ್ಕಾಗಿ ಸುಖ ಸಿಗೋದಿಲ್ಲ. ಬೇಡುವರೋ ಸುಖವ, ಬೇಡರೋ ದುಃಖವ, ಮಾಡರೋ ಅದರ ಉಪಾಯವ ಅಂತ ದಾಸರು ಹೇಳ್ತಾರೆ. ಸುಖ ಬೇಕು, ದುಃಖ ಬೇಡ, ಇದು ಎಲ್ಲರ ಅಪೇಕ್ಷೆ, ಆದರೆ ಅದಕ್ಕಾಗಿ ಪ್ರಯತ್ನ ಇಲ್ಲ. ಹಾಗಾದರೆ ಸುಖ ಸಿಗುವುದಕ್ಕೆ ಹೇಗೆ ಸಾಧ್ಯ? ಆ ದೃಷ್ಟಿಯಲ್ಲಿ ಅವನು ಪ್ರಶ್ನೆ ಕೇಳ್ತಾನೆ, ನೀವೇ ನಮಗೆ ಉಪದೇಶ ಮಾಡಿ ಉದ್ಧಾರ ಮಾಡಬೇಕು ಅಂತ ಈ ರೀತಿಯಾಗಿ ಹೇಳಿದಾಗ ಅದಕ್ಕೆ ಮೈತ್ರೇಯರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮನ ಮಹಿಮೆಯನ್ನು ವರ್ಣನೆ ಪರಮಾತ್ಮನ ಸೃಷ್ಟಿಕರ್ತೃತ್ವದ ಚಿಂತನ, ಭಗವಂತನ ಗುಣಪರಿಪೂರ್ಣತ್ವದ ಚಿಂತನ, ಇದನ್ನೆಲ್ಲ ನಾವು ಮಾಡಬೇಕು. ಆ ಅನುಸಂಧಾನಪೂರ್ವಕವಾಗಿ ಸತ್ಕರ್ಮಗಳನ್ನು ಮಾಡಬೇಕು. ಪರಮಾತ್ಮನ ಸೃಷ್ಟಿಯನ್ನು ತಿಳಿಯುವುದೇ ಬಹಳ ದೊಡ್ಡದು. ಆ ಭಗವಂತನ ಸೃಷ್ಟಿಕರ್ತೃತ್ವದ ವರ್ಣನೆಯನ್ನು ಮಾಡುತ್ತಾರೆ. ವೈರಾಜ ಸೃಷ್ಟಿ, ಪಾದ್ಮ ಸೃಷ್ಟಿ ಎರಡನ್ನೂ ಹೇಳುತ್ತಾರೆ. ಪರಮಾತ್ಮ ತಾನು ಮೊದಲು ಈ ಸಮಗ್ರವಾದಂತಹ ಬ್ರಹ್ಮದೇವರ 100 ವರ್ಷದ ಆಯುಷ್ಯದ ಮೊದಲನೆಯ ದಿನ ಅದು ವೈರಾಜಕಲ್ಪ. ವಿರಾಣ್ಣಾಮಕನಾದಂತಹ ಪರಮಾತ್ಮ ಬ್ರಹ್ಮಾಂಡ ವ್ಯಾಪ್ತವಾದಂತಹ ವಿರಾಣ್ಣಾಮಕ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ, ಆ ಬ್ರಹ್ಮದೇವರ ದೇಹದಲ್ಲಿ ನಾನಾ ವಿಧವಾದ ಅಂಗಗಳು, ಅವುಗಳಲ್ಲಿ ತತ್ವಾಭಿಮಾನಿ ದೇವತೆಗಳು, ಇವುಗಳೆಲ್ಲವನ್ನು ಸೃಷ್ಟಿ ಮಾಡಿದ್ದರ ಕ್ರಮ ಅದನ್ನೂ ವರ್ಣನೆ ಮಾಡುತ್ತಾರೆ. ಆಮೇಲೆ ಬ್ರಹ್ಮದೇವರ 50 ವರ್ಷದ ಆಯುಷ್ಯಕ್ಕೆ ಪರಾರ್ಧ ಅಂತಾರೆ. ಕೊನೇ ದಿವಸ ಅದಕ್ಕೆ ಪಾದ್ಮಕಲ್ಪ ಅಂತ ಕರೀತಾರೆ. ಬ್ರಹ್ಮದೇವರ ಒಂದೊಂದು ದಿನಕ್ಕೂ ಒಂದೊಂದು ಕಲ್ಪ ಅಂತ ಹೆಸರು. ಸಂಪೂರ್ಣ 100 ವರ್ಷ ಆದರೆ ಅದು ಮಹಾಕಲ್ಪ, ಒಂದೊಂದು ದಿನ ಅದು ಬರೀ ದಿನಕಲ್ಪ. ಮೊದಲನೆಯ ದಿನಕಲ್ಪಕ್ಕೆ ವೈರಾಜಕಲ್ಪ ಅಂತ ಹೆಸರಾದರೆ 50ನೆಯ ವರ್ಷದ ಕೊನೆಯ ದಿನ ಅದು ಪಾದ್ಮಕಲ್ಪ. ಪರಮಾತ್ಮನ ನಾಭಿಯಿಂದ ಪದ್ಮ ಬಂದದ್ದು,
ಆ ಪದ್ಮದಲ್ಲಿ ಬ್ರಹ್ಮದೇವರು, ಪದ್ಮದಲ್ಲಿದ್ದ ಪರಮಾತ್ಮನೇ ಬ್ರಹ್ಮದೇವರಿಗೆ ಜನ್ಮವನ್ನು ಕೊಡ್ತಾನೆ. ಅದು ಪಾದ್ಮಕಲ್ಪ. ಆಗ ಪರಮಾತ್ಮನ ದರ್ಶನ ಅವರಿಗೆ ಆಗುವುದಿಲ್ಲ. ನಾಲದಲ್ಲಿ ಹೋಗಿ ಹುಡುಕ್ತಾರೆ ಪರಮಾತ್ಮ ಎಲ್ಲಿದ್ದಾನೆ ಅಂತ. ತಪಸ್ಸು ಮಾಡುವಂಥ ಆದೇಶ ಮಾಡ್ತಾನೆ ಪರಮಾತ್ಮ. ತಪಸ್ಸು ಮಾಡಿದಾಗ ಮನುಷ್ಯಮಾನದಿಂದ 100 ವರ್ಷಗಳವರೆಗೆ ಬ್ರಹ್ಮದೇವರು ತಪಶ್ಚರ್ಯ ಮಾಡಿದಾಗ ಬ್ರಹ್ಮದೇವರಿಗೆ ಭಗವಂತನ ದರ್ಶನ, ಆ ವೈಕುಂಠ ಲೋಕದ ದರ್ಶನ ಎಲ್ಲವನ್ನೂ ಪರಮಾತ್ಮ ಮಾಡಿಸಿ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾನೆ. ಆಮೇಲೆ ಮತ್ತೆ ಅವರ ಮೂಲಕ ಪರಮಾತ್ಮ ಸೃಷ್ಟಿಯನ್ನು ಮಾಡಿಸ್ತಾನೆ ಇತ್ಯಾದಿ ವಿಚಾರಗಳನ್ನು ತಿಳಿಸಿಕೊಡ್ತಾರೆ. ಪರಮಾತ್ಮ ಮಹತ್ತತ್ವದ ಸೃಷ್ಟಿಯನ್ನು ಮಾಡ್ತಾನೆ. 9 ಸೃಷ್ಟಿಗಳನ್ನು ಹೇಳ್ತಾರೆ. 7 ಪ್ರಾಕೃತ, ಇನ್ನು 6 ಪ್ರಾಕೃತ, ವಿಕೃತ ಅಂದರೆ ಬ್ರಹ್ಮಾಂಡ, ವೈಕೃತ ಸೃಷ್ಟಿ 3 ಅಂತ ಒಟ್ಟು 9 ತರಹದ ಸರ್ಗಗಳನ್ನು ಹೇಳಿಕೊಡ್ತಾರೆ. ಮೊದಲನೆಯ ಸೃಷ್ಟಿ ಅದು ಮಹತ್ತತ್ವದ ಸೃಷ್ಟಿ. ಮಹತ್ತತ್ವವನ್ನು ಹೇಗೆ ಸೃಷ್ಟಿ ಮಾಡ್ತಾನೆ ಅಂತ ಪರಮಾತ್ಮ ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳೆಲ್ಲವೂ ಕೂಡ ವ್ಯಾಪ್ತವಾಗಿದೆ. ಅಪರಿಚ್ಛಿನ್ನ ಅಂತಾರೆ, ಸೀಮೆ ಇಲ್ಲ ಅದಕ್ಕೆ. ವ್ಯಾಪ್ತವಾಗಿ ಎಲ್ಲ ಕಡೆಗೆ ಹರಡಿಕೊಂಡಂತಹ ಆ ಮೂಲವಾದ ಪ್ರಕೃತಿಯಿಂದ 3 ಗುಣಗಳನ್ನು ಪ್ರತ್ಯೇಕ ಮಾಡ್ತಾನೆ ಪರಮಾತ್ಮ. ಅದಕ್ಕೆ ರಾಶೀಕೃತ ಗುಣಗಳು ಅಂತಾರೆ. ಸಸರ್ಜ ಭಗವಾನಾದವು 3 ಗುಣಾನ್ ಪ್ರಕೃತೆ ಪರಃ. ಆ 3 ಗುಣಗಳನ್ನು ಪರಮಾತ್ಮ ತೆಗೀತಾನೆ, ಸತ್ವಗುಣ, ರಜೋಗುಣ, ತಮೋಗುಣ. ಅದರಲ್ಲಿ ಪ್ರಳಯ ಕಾಲದೊಳಗೆ ಸತ್ವಗುಣ ಶುದ್ಧವಾಗಿರುತ್ತದೆ, ರಜೋಗುಣ ತಮೋಗುಣಗಳು ಮಿಶ್ರವಾಗಿರ್ತವೆ. ಪ್ರಳಯ ಕಾಲದಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣಗಳು 3 ಮಿಶ್ರವಾಗಿರ್ತವೆ. ಸೃಷ್ಟಿಕಾಲದಲ್ಲಿ ಮಾತ್ರ ಸತ್ವಗುಣ ಶುದ್ಧವಾಗಿರುತ್ತದೆ, ರಜೋಗುಣ ತಮೋಗುಣಗಳು ಮಿಶ್ರವಾಗಿರ್ತದೆ. ಏನು ಹಾಗಂದರೆ ಅರ್ಥ ಅಂದರೆ ಮಹತ್ತತ್ವದ ಸೃಷ್ಟಿಯನ್ನು ಮಾಡ್ತಾನೆ ಪರಮಾತ್ಮ. ಆ ಮಹತ್ತತ್ವದಲ್ಲಿ ಪರಮಾತ್ಮ ಸೃಷ್ಟಿಯನ್ನು ಮಾಡಿರ್ತಾನಲ್ಲ, ಅದರ ಪ್ರಲಯವಾದಾಗ ಆ ಮಹತ್ತತ್ವ ಅದು ಮತ್ತೆ ಗುಣತ್ರಯದಲ್ಲಿ ಸೇರ್ತದೆ. ಆಗ ರಜೋಗುಣ ತಮೋಗುಣಗಳಿಂದ ಮಹತ್ತತ್ವದ ಸೃಷ್ಟಿಯಾಗಿರುತ್ತದೆ. ಯಾವ ರಜೋಗುಣ ತಮೋಗುಣಗಳಿಂದ ಮಹತ್ತತ್ವದ ಸೃಷ್ಟಿಯಾಗಿದೆಯೋ ಆ ರಜೋಗುಣ ತಮೋಗುಣಗಳು ಅವುಗಳೆಲ್ಲ ಮತ್ತೆ ಮೂಲ ಗುಣಗಳಲ್ಲಿ ಸೇರಿಬಿಡುತ್ತದೆ, ಎಲ್ಲವೂ ಮಿಶ್ರವಾಗಿರುತ್ತದೆ. ಅದಕ್ಕೆ ಗುಣ ಸಾಮ್ಯಾವಸ್ಥಾ ಅಂತ ಕರೀತಾರೆ. ಎಲ್ಲದರಲ್ಲಿಯೂ ಮಿಶ್ರಿತತ್ವ ಅನ್ನೋದು ಸಮಾನವಾಗಿ ಬಂತು. ಸತ್ವಗುಣ ಮಾತ್ರ ಶುದ್ಧವಾಗಿ ಉಳಿದು ರಜೋಗುಣಗಳು ತಮೋಗುಣಗಳು ಮಾತ್ರ ಮಿಶ್ರವಾದರೆ ವೈಷಮ್ಯ ಬಂತು. 1 ಗುಣ ಶುದ್ಧ, 2 ಗುಣಗಳು ಮಿಶ್ರ. ಅದಕ್ಕೆ ವೈಷಮ್ಯಾವಸ್ಥಾ ಅಂತಾರೆ. ವೈಷಮ್ಯಾವಸ್ಥಾನೇ ಸೃಷ್ಟಿ, ಸಾಮ್ಯಾವಸ್ಥಾನೇ ಪ್ರಳಯ. ರಜೋಗುಣ ಹಾಗೂ ತಮೋಗುಣಗಳಿಂದ ಮಹತ್ತತ್ವದ ಸೃಷ್ಟಿಯನ್ನು ಮಾಡುತ್ತಾನೆ ಪರಮಾತ್ಮ. ರಜೋಗುಣ ಅಂತ ಅದಕ್ಕೆ ಹೆಸರು. ರಜೋಗುಣ ತಮೋಗುಣಗಳಿಂದ ಮಹತ್ತತ್ವದ ಸೃಷ್ಟಿ ಅಂದರೆ ಮಹತ್ತತ್ವಾಭಿಮಾನಿಗಳಾದಂತಹ ಬ್ರಹ್ಮದೇವರು ಪರಮಸಾತ್ವಿಕರು ಅಂತ ಹೇಳ್ತಿರಲ್ಲ, ಬರೀ ರಜೋಗುಣ ತಮೋಗುಣಗಳಿಂದ ಮಹತ್ತತ್ವದ ಸೃಷ್ಟಿ ಹೇಗೆ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಶ್ರೀಮದಾಚಾರ್ಯರು ಉತ್ತರ ಕೊಡ್ತಾರೆ. ರಜೋಗುಣ ಅಂತ ಹೆಸರಿದೆ, ಆದರೆ ರಜೋಗುಣದಲ್ಲಿ ಇದ್ದದ್ದು ಜಾಸ್ತಿ ಸತ್ವಗುಣವೇ. 100 ಸತ್ವಗುಣ ಇದೆ, 100 ಭಾಗ ಸತ್ವಗುಣ ಇದೆ, ಒಂದೇ ಒಂದು ರಜೋಗುಣ, 100% ತಮೋಗುಣ ಇದೆ. 100 ಸತ್ವಗುಣ, 1 ರಜೋಗುಣ, 100% ತಮೋಗುಣ. ಆದರೆ ಅದಕ್ಕೆ ಹೆಸರು ಮಾತ್ರ ರಜೋಗುಣ ಅಂತ ಹೆಸರು. ಯಾಕೆ ಅಂದರೆ ಸತ್ವಗುಣವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ರಜೋಗುಣ ತಮೋಗುಣಗಳಲ್ಲಿ ಯಾವುದು ಹೆಚ್ಚಿದೆಯೋ ಆ ಹೆಸರು. ಇದರಂತೆ ತಮೋಗುಣದಲ್ಲಿಯೂ ಕೂಡ 10 ಸತ್ವಗುಣನೇ ಇದೆ, 1 ತಮೋಗುಣ ಇದೆ, 10% ರಜೋಗುಣ ಇದೆ. ರಜೋಗುಣ ತಮೋಗುಣಗಳಲ್ಲಿ ತಮೋಗುಣ ಹೆಚ್ಚು ಅಂತ ಅನ್ನೋದಕ್ಕಾಗಿ ಅದನ್ನು ತಮೋಗುಣ ಅಂತ ಕರೀತಾರೆ. ನೋಡಿದರೆ ಅದರೊಳಗೂ ಸತ್ವಗುಣವೇ ಜಾಸ್ತಿ. ಇಂತಹ ರಜೋಗುಣದಿಂದ ಹಾಗೂ ತಮೋಗುಣದಿಂದ ಮಹತ್ತತ್ವದ ಸೃಷ್ಟಿಯನ್ನು ಪರಮಾತ್ಮ ಮಾಡ್ತಾನೆ. ಆ ಮಹತ್ತತ್ವದ
ಸೃಷ್ಟಿ, ಇದು ಮೊದಲನೆಯ ಸೃಷ್ಟಿ. ಆಮೇಲೆ ಅಹಂಕಾರ ತತ್ವ. ಆ ಅಹಂಕಾರ ತತ್ವದಲ್ಲಿಯೂ ಮತ್ತೆ 3: ವೈಕಾರಿಕ, ತೈಜಸ, ತಾಮಸ. ತಾಮಸ ಅಹಂಕಾರದಿಂದ ಪಂಚಮಹಾಭೂತಗಳು, ವೈಕಾರಿಕ ಅಹಂಕಾರದಿಂದ ದೇವತೆಗಳ ದೇಹ ಮತ್ತು ಮನಸ್ಸು, ತೈಜಸ ಅಹಂಕಾರದಿಂದ ಇಂದ್ರಿಯಗಳ ಸೃಷ್ಟಿ, ಆಮೇಲೆ ಅವಿದ್ಯಾ ಸೃಷ್ಟಿ. ಈ ರೀತಿ ಆಮೇಲೆ 3 ತರಹದ ಜೀವರಾಶಿಗಳು: ಉತ್ಸ್ರೋತಸಃ, ತಿರ್ಯಕ್ ಸ್ರೋತಸಃ, ಅರ್ವಾಕ್ ಸ್ರೋತಸಃ ಅಂತ. ಈ ಗಿಡಮರಗಳ ಸೃಷ್ಟಿಯೆಲ್ಲ ಏನಿದೆ ಇದು ಉತ್ಸ್ರೋತಸ್ ಅಂತ. ಯಾಕೆಂದರೆ ಪ್ರಾಯ ಪರೋಪಕಾರವನ್ನು ಮಾಡ್ತವೆ, ಊರ್ಧ್ವಗತಿಯನ್ನು ಹೊಂದ್ತವೆ ಅಂತ. ತಿರ್ಯಕ್ ಸ್ರೋತಸ್ ಅಂದರೆ ಈ ಪ್ರಾಣಿಗಳು, ಪಶುಗಳು ಇತ್ಯಾದಿಗಳು ಯಜ್ಞಯಾಗಾದಿಗಳಿಗೆ ಉಪಯುಕ್ತವಾದರೆ ಸರಿ, ಇಲ್ಲ ಅಂದರೆ ಊರ್ಧ್ವಗತಿಯೂ ಇಲ್ಲ ಅಧೋಗತಿಯೂ ಇಲ್ಲ, ಮಧ್ಯದಲ್ಲಿರುತ್ತವೆ ಅಂತ. ಹೆಚ್ಚು ಪಾಪಗಳನ್ನೇ ಮಾಡಿ ಅಧೋಗತಿಯನ್ನು ಹೊಂದುವಂತಹ ಮಾನವರು ಅರ್ವಾಕ್ ಸ್ರೋತಸ್ ಅಂತ. ಹೀಗೆ 9 ತರಹದ ಸೃಷ್ಟಿಗಳ ವರ್ಣನೆಯನ್ನೆಲ್ಲ ಮಾಡಿ ಮುಂದೆ ಕ್ರಮವಾಗಿ ಈ ಮೈಥುನ ಕ್ರಮದಲ್ಲಿ ಸೃಷ್ಟಿಯನ್ನು ಹೇಳ್ತಾರೆ. ಸ್ವಯಂಭುವಮನು, ಶತರೂಪ, ಅವರಿಬ್ಬರನ್ನು ಬ್ರಹ್ಮದೇವರು ತಮ್ಮ ಶರೀರದಿಂದಲೇ ಸೃಷ್ಟಿಯನ್ನು ಮಾಡುತ್ತಾರೆ. ಆ ಸ್ವಯಂಭುವಮನು ಹಾಗೂ ಶತರೂಪ ಇವರ ಮೂಲಕವಾಗಿ ಮುಂದೆ ಈ ಮೈಥುನ ಸೃಷ್ಟಿಯ ಪ್ರಾರಂಭವಾಗ್ತದೆ ಅಂತ ಹೇಳ್ತಾರೆ. ಸ್ವಯಂಭುವಮನುವಿನ ಸೃಷ್ಟಿಯನ್ನು ಮಾಡಿದಾಗ ಸ್ವಯಂಭುವಮನು ಕೇಳ್ತಾನೆ, ನಾನು ಎಲ್ಲಿದ್ದು ಸೃಷ್ಟಿಯನ್ನು ಮಾಡಲಿ, ಭೂಮಿಯೇ ಇಲ್ವಲ್ಲ ಅಂತ. ಹಿರಣ್ಯಾಕ್ಷ ಭೂಮಿಯನ್ನು ಅಪಹಾರ ಮಾಡಿ ಸಮುದ್ರದಲ್ಲಿ ಮುಳುಗಿಸಿರುತ್ತಾನೆ. ಆ ಸಂದರ್ಭದಲ್ಲಿ ವರಾಹ ರೂಪದಿಂದ ಪರಮಾತ್ಮ ಅವತಾರವನ್ನು ಮಾಡಿ ಭೂಮಿಯ ಉದ್ಧಾರವನ್ನು ಮಾಡಿ ಭೂಮಿಯನ್ನು ಸ್ಥಿರವಾದ ಸ್ಥಾನವನ್ನು ಸ್ವಯಂಭುವ ಮನುವಿಗೆ ಕರುಣಿಸ್ತಾನೆ. ಆ ನಂತರ ಸೃಷ್ಟಿಯನ್ನು ಅವನು ಮಾಡುತ್ತಾನೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರು ಒಂದು ನಿರ್ಣಯವನ್ನು ಕೊಡ್ತಾರೆ. ಇಲ್ಲಿ ವರಾಹ ಅವತಾರ ಪರಮಾತ್ಮ ಮಾಡಿದ್ದು 2 ಬಾರಿ ಹಿರಣ್ಯಾಕ್ಷನ ಸಂಹಾರವನ್ನು ಮಾಡುತ್ತಾನೆ. ಆದಿ ಹಿರಣ್ಯಾಕ್ಷ, ಬ್ರಹ್ಮದೇವರಿಂದ ಹುಟ್ಟಿದ ಹಿರಣ್ಯಾಕ್ಷ, ಪ್ರಳಯ ಕಾಲದ ನೀರಿನಲ್ಲಿ ತಾನಾಗಿಯೇ ಮುಳುಗಿದ ಪೃಥ್ವಿಯನ್ನು ಪರಮಾತ್ಮ ಎತ್ತುವಾಗ ಅವನು ಅಡ್ಡಿಯಾಗ್ತಾನೆ. ಅವನನ್ನು ಪರಮಾತ್ಮ ತನ್ನ ಕೋರೆಹಲ್ಲಿನಿಂದ ಸಂಹಾರ ಮಾಡ್ತಾನೆ ಮೊದಲು. 2ನೇ ಬಾರಿ ಪುನಃ ಭೂಮಿಯನ್ನು ಇವನು ಕಶ್ಯಪರಿಂದ ದಿತಿಯಲ್ಲಿ ಹುಟ್ಟಿದ ದೈತ್ಯ ಹಿರಣ್ಯಾಕ್ಷ ಇವನು. ಈ ಹಿರಣ್ಯಾಕ್ಷ ಸಮುದ್ರದಲ್ಲಿ ತಾನಾಗಿಯೇ ಬುದ್ಧಿಪೂರ್ವಕವಾಗಿ ಪೃಥ್ವಿಯನ್ನು ಮುಳುಗಿಸಿದಾಗ ಅದನ್ನು ವರಾಹ ರೂಪದಿಂದ ಪರಮಾತ್ಮ ಮತ್ತೆ ಉದ್ಧಾರ ಮಾಡ್ತಾನೆ. ಆಗ ಹಿರಣ್ಯಾಕ್ಷ ಅಡ್ಡಿಯಾದಾಗ ಅವನನ್ನು ಜೋರಾಗಿ ಕಪೋಲಕ್ಕೆ ಕಿವಿಯ ಹತ್ತಿರ ಚೆನ್ನಾಗಿ ಹೊಡೆದು ಅವನನ್ನು ಸಂಹಾರ ಮಾಡ್ತಾನೆ. ಮೊದಲನೆಯ ಹಿರಣ್ಯಾಕ್ಷನನ್ನು ಹಲ್ಲಿನಿಂದ, 2ನೇ ಹಿರಣ್ಯಾಕ್ಷನನ್ನು ಕರ್ಣತಾಡನದಿಂದ ಸಂಹಾರ ಮಾಡ್ತಾನೆ ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಆ ತರಹದ 2 ಕಥೆಗಳನ್ನು ಸೇರಿಸಿ ಭಾಗವತ ನಮಗೆ ತಿಳಿಸಿಕೊಟ್ಟಿದೆ. ಅದನ್ನು ಸೂಕ್ಷ್ಮ ದೃಷ್ಟಿಯಿಂದ ಪ್ರಮಾಣಗಳಿಗೆ ಅನುಗುಣವಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತ. ಅಂತಹ ಸ್ವಯಂಭುವ ಮನು ಹಾಗೂ ಶತರೂಪ ಅವರಲ್ಲಿ ಪ್ರಿಯವ್ರತ, ಉತ್ಥಾನಪಾದ ಅಂತ 2 ಗಂಡಸ ಮಕ್ಕಳು. ಪ್ರಿಯವ್ರತನ ಚರಿತ್ರೆ ಪಂಚಮ ಸ್ಕಂಧದಲ್ಲಿ, ಉತ್ಥಾನಪಾದನ ಚರಿತ್ರೆ ಚತುರ್ಥ ಸ್ಕಂಧದಲ್ಲಿ ಮುಂದೆ ಬರ್ತದೆ. 3 ಜನ ಹೆಣ್ಣು ಮಕ್ಕಳು, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ. ಅದರಲ್ಲಿ ದೇವಹೂತಿಯ ಚರಿತ್ರೆಯನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ದೇವಹೂತಿ ಅತ್ಯಂತ ಶ್ರೇಷ್ಠಳಾದಂತಹ, ಹೆಸರಿಗೆ ತಕ್ಕಂತೆ ಇದ್ದವಳು ದೇವಹೂತಿ. ದೇವರ ಆಹೂತಿ ಆಹ್ವಾನವನ್ನು ಮಾಡುವಂಥವಳು, ದೇವರನ್ನು ಕರೆಯುವವಳು. ದೇವರನ್ನು ಕರೆಯಬೇಕು ಅಂದರೆ ಕರೆಯುವಂತಹ ವ್ಯಕ್ತಿತ್ವವನ್ನು, ಸ್ಥಾನವನ್ನು, ಸದ್ಗುಣಗಳನ್ನು ಪಡೆದುಕೊಂಡವಳು, ಅಂತಹ ಮಹಾನುಭಾವಳು ಅನ್ನುವುದಕ್ಕಾಗಿಯೇ ಅವಳಲ್ಲಿ ಮುಂದೆ ಕಪಿಲ ನಾಮಕ ಪರಮಾತ್ಮ ಅವತಾರ ಮಾಡ್ತಾನೆ. ಅದರ ಹಿನ್ನೆಲೆಯನ್ನು ತಿಳಿಸಿಕೊಡ್ತಾರೆ. ಮೈತ್ರೇಯರು ವಿದುರನಿಗೆ ಕರ್ದಮ ಪ್ರಜಾಪತಿಗಳು ಬ್ರಹ್ಮದೇವರ ಆಜ್ಞೆಯಂತೆ ಪ್ರಜಾಸೃಷ್ಟಿಯನ್ನು ಮಾಡಬೇಕು, ಪ್ರಜಾಭಿವೃದ್ಧಿಯನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಪ್ರಜಾಭಿವೃದ್ಧಿಯನ್ನು ಮಾಡಬೇಕು ಅಂದರೆ ಕೇವಲ ಪೌರುಷ ಇದೆ ಅಂತ ಪ್ರಜಾಭಿವೃದ್ಧಿಯನ್ನು ಮಾಡುವುದಲ್ಲ, ಪುಣ್ಯವನ್ನು ಸಂಪಾದನೆ ಮಾಡಬೇಕು, ಗುಣವಂತರಾದ ಮಕ್ಕಳಾಗಬೇಕು, ಸಜ್ಜನರ ಉದ್ಧಾರ ಮಾಡುವಂತಹ ಮಕ್ಕಳಾಗಬೇಕು.
ದುರ್ಮಾರ್ಗದಲ್ಲಿ ಹೋಗುವ ಮಕ್ಕಳಾಗಬಾರದು. ಹಾಗಾಗಿದ್ದರೆ ಕೇವಲ ಪೌರುಷ ಇದೆ, ಮದುವೆಯಾಗಿದೆ ಅನ್ನುವುದಕ್ಕಾಗಿ ಮಕ್ಕಳನ್ನು ಪಡೆಯುತ್ತೇವೆ ಅಂತ ಮುಂದಾಗುವುದಲ್ಲ. ಪುಣ್ಯವನ್ನು ಮಾಡಿ, ತಪಸ್ಸು ಮಾಡಿ, ದೇವರ ಅನುಗ್ರಹವನ್ನು ಪಡೆದು ಉತ್ತಮವಾದಂತಹ ಮಕ್ಕಳನ್ನು ಪಡೆಯಬೇಕು ಅಂತ ಶಾಸ್ತ್ರದ ಆದೇಶ, ಸಂದೇಶ ಅನ್ನುವ ದೃಷ್ಟಿಯಲ್ಲಿ ಕರ್ತವ್ಯ ಪ್ರಜಾಪತಿಗಳು ಜಗತ್ತಿಗೆ ಅದನ್ನು ತೋರಿಸಿಕೊಡುವುದಕ್ಕೆ ತಾವೂ ಕೂಡ ಅದೇ ರೀತಿ ತಪಶ್ಚರ್ಯವನ್ನು ಮಾಡಿದ್ದಾರೆ. ಅದಕ್ಕೆ ಇನ್ನೂ ಮದುವೆಯೇ ಆಗಿಲ್ಲ, ಪ್ರಜಾಸೃಷ್ಟಿಯನ್ನು ಮಾಡಬೇಕು ಅಂತ ಹೇಳ್ತಾರೆ ಬ್ರಹ್ಮದೇವರು. ಪ್ರಜಾಸೃಷ್ಟಿಯನ್ನು ಮಾಡಬೇಕಾದರೆ ಮದುವೆಯಾಗಬೇಕು, ಹೆಂಡತಿ ಬೇಕು. ಆ ಹೆಂಡತಿ ಒಳ್ಳೆಯವಳು ಸಿಗಬೇಕು, ಉತ್ತಮಳಾದಂತಹ ಹೆಂಡತಿ ಸಿಗಬೇಕು. ಅಂದರೆ ಉತ್ತಮವಾದ ಸಂತತಿ ಆಗ್ತದೆ. ಶ್ರೀಮದಾಚಾರ್ಯರು ಮಹಾಭಾರತದ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವ ಹಾಗೆ ಫಲಾನಿ ತ್ರೀಣಿ ಶಿಷ್ಯಂತಿ ವಿದ್ಯಾ ಕರ್ಮ ಸುತಾ ಇತಿ. ವಿದ್ಯೆ, ಮನುಷ್ಯ ಮೃತನಾದ ಮೇಲೂ ಕೂಡ ಉಳಿಯೋದು 3 ಅಂತ. ಅವನೇನು ವಿದ್ಯೆಯನ್ನು ಕಲಿತಿರ್ತಾನೆ, ಆ ವಿದ್ಯೆಯನ್ನು ಪಡೆದಂತಹ ಶಿಷ್ಯರು, ಇವನು ಮಾಡಿದ ಕರ್ಮಗಳು ಇವನ ಮಕ್ಕಳು ಅಂತ. ವಿದ್ಯಾ ಕರ್ಮ ಸುತಾಹ ಅಂತ. ಅಂತಹ ಉತ್ತಮ ಸುತರು ಆಗಬೇಕು. ಅವರು ಧರ್ಮ ಮಾಡಿದರೆ ಆ ಪುಣ್ಯ ಎಲ್ಲ ಇವನಿಗೆ ಬರ್ತದೆ. ಅಂಥ ಮಕ್ಕಳಾಗಬೇಕಾದರೆ ಒಳ್ಳೆ ಹೆಂಡತಿ ಇರಬೇಕು. ಅದಕ್ಕಾಗಿ ತಪಸ್ಸು ಮಾಡ್ತೇನೆ ಅಂತ 10,000 ವರ್ಷದವರೆಗೆ ತಪಶ್ಚರ್ಯ ಮಾಡಿದ್ದಾರೆ. 1 ದಿವಸ ಅಲ್ಲ, 2 ದಿವಸ ಅಲ್ಲ.